ಚಳ್ಳಕೆರೆ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಆಯೋಜಿಸಿದ್ದ ಕುಡಿಯುವ ನೀರಿನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಾಲೂಕ್ ಪಂಚಾಯಿತಿ ಇಒ ಲಕ್ಷ್ಮಣ್, ತೋಟದಲ್ಲಿ 20 ಮನೆಗಳಿದ್ದರೂ ನೀರು ಕೊಡಿ ಎಂದು ಕೇಳುತ್ತಾರೆ. ಮಜರಿ ಗ್ರಾಮ 25ಕ್ಕಿಂತ ಹೆಚ್ಚು ಮನೆಗಳಿದ್ದರೆ ನೀಡಬಹುದು. ಹೊಸ ಬೋರ್ ಕೊರೆಸಿದರೂ ನೀರು ಬರುತ್ತಿಲ್ಲ. ಇರುವ ಬೋರ್ನಲ್ಲೇ ಇರುವ ನೀರು ಬಳಕೆ ಮಾಡಿ ಟ್ಯಾಂಕರ್ ನೀರು ಸರಬರಾಜು ಮಾಡುವಾಗ ಕುಡಿಯುವ ನೀರು ಸರಬರಾಜು ಎಇಇ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಪಿಡಿಒ 3 ಜನರು ಜಂಟಿ ಮಹಜರ್ ಮಾಡಿ ನೀರು ಸರಬರಾಜು ಮಾಡಬೇಕು. ಒಬ್ಬ ವ್ಯಕ್ತಿಗೆ ಕನಿಷ್ಠ 30 ಲೀಟರ್ ನೀರು ಒದಗಿಸಬೇಕು. ಸರ್ಕಾರಿ ಖಾಸಗಿ ಕೊಳವೆ ಬಾವಿಗಳಲ್ಲಿ ಎಷ್ಟು ನೀರು ಲಭ್ಯವಿದೆ, ನೀರಿನ ಲಭ್ಯತೆ ನೋಡಿಕೊಂಡು ಸರಬರಾಜು ಮಾಡಬೇಕು. ನೀರು ಪೋಲಾಗುವುದನ್ನು ತಡೆಯಬೇಕು. ಈಗ ಶಾಲಾ ಕಾಲೇಜು ವಸತಿ ನಿಲಯಗಳು ರಜೆ ಇರುವುದರಿಂದ ಅಲ್ಲಿ ಲಭ್ಯವಾಗುವ ನೀರನ್ನು ಜಾನುವಾರುಗಳಿಗೆ ಶಾಲಾ ಕಾಲೇಜುಗಳು ಪ್ರಾರಂಭವಾಗುವ ತನಕ ನೀಡಿ. ಕೆಲವರು ಕುಡಿಯುವ ನೀರನ್ನು ಬಳಕೆ ಮಾಡಿಕೊಂಡು ತೋಟ ಬೆಳೆಸುತ್ತಾರೆ. ಇಂಥವುಗಳ ಸಂಪರ್ಕ ಕಡಿತಗೊಳಿಸಿ ಎಂದು ತಾಕೀತು ಮಾಡಿದರು. ಸಭೆಯಲ್ಲಿ ಕುಡಿಯುವ ನೀರು ಸರಬರಾಜು ಎಇಇ ದಯಾನಂದ್, ತಾಲೂಕ್ ಪಂಚಾಯಿತಿ ಸಹಾಯಕ ನಿರ್ದೇಶಕ ಸಂಪತ್, ಲೆಕ್ಕ ಸಹಾಯಕ ಅಧಿಕಾರಿ ಕೆಂಚಪ್ಪ, ಜೆಇಗಳಾದ ತಿಪ್ಪೇಸ್ವಾಮಿ, ಮನೋಹರ್, ಗ್ರಾಮ ಪಂಚಾಯಿತಿ ಪಿಡಿಒಗಳು ಉಪಸ್ಥಿತರಿದ್ದರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.